ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಕೂಡ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಅನ್ನೋದ್ರ ಮಾಹಿತಿ ಲಭ್ಯ ಆಗ್ತಾ ಇದೆ. ವಕೀಲರಿಗೆ ಫೋನ್ ಮಾಡಿ ದರ್ಶನ್ ಇನ್ಫಾರ್ಮೇಶನ್ ಪಡ್ಕೊಂಡಿದ್ದಾರಂತೆ. ಬಳ್ಳಾರಿ ಹೈ ಸೆಕ್ಯೂರಿಟಿ ಸೆಲ್ನಿಂದ ಅವರಿಗೆ ಸಿಸ್ಟಮ್ ಫೋನ್ ಕಾಲ್ಗೆ ಅವಕಾಶ ಇದೆ. ಸೊ ಆ ವ್ಯವಸ್ಥೆಯನ್ನ ಮಾಡಿಕೊಡ್ಲಾಗಿತ್ತು. ಜಾಮೀನು ಅರ್ಜಿ ಸಲ್ಲಿಕೆಯ ಸೆಲ್ನಲ್ಲೇ ದರ್ಶನ್ ಚಡಪಡಿಸ್ತಾ ಇದ್ದಾರಂತೆ. ಬೇಲ್ ಭವಿಷ್ಯ ಏನಾಗುತ್ತೆ, ಯಾವ ರೀತಿ SPP ಅವರು ಆಕ್ಷೇಪಣೆಯನ್ನು ಸಲ್ಲಿಸಬಹುದು, ಎಲ್ಲವೂ ಕೂಡ ದರ್ಶನ್ರನ್ನ ತುದಿಗಾಲಲ್ಲಿ ಇರಿಸುವಂತೆ ಮಾಡ್ತಾ ಇದೆ. ಸೆಲ್ನಲ್ಲಿ ಅತ್ತಿಂದಿತ್ತ ಆರೋಪಿ ದರ್ಶನ್ ಓಡಾಡ್ತಾ ಇದ್ದಾರಂತೆ. ನಾನು ಆಗಲೇ ಹೇಳಿದಾಗೆ ಬೇಲ್ ಅರ್ಜಿಯನ್ನು ಯಾರು ಬೇಕಾದರೂ ಹಾಕೊಳ್ಬೋದು, ಅದು ಮಾನ್ಯ ಆಗುತ್ತೆ. ಆದರೆ ಅರ್ಜಿಯನ್ನು ಪುರಸ್ಕರಿಸಬೇಕಾ ತಿರಸ್ಕರಿಸಬೇಕಾ ಅನ್ನೋದು ಎಂಡ್ ಆಫ್ ದ ಡೇ ವಕೀಲರು ಮಾಡುವಂತಹ ಓರಲ್ ಆರ್ಗ್ಯುಮೆಂಟ್ ಮೇಲೆ ನಿಂತಿರುತ್ತೆ. ಡೀಟೇಲ್ಸ್ ಕೊಡ್ತಾರೆ ಅಮರೇಶ್. ದರ್ಶನ್ ಸದ್ಯಕ್ಕೆ ಬೇಲರ್ಜಿಗೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿನ ಪಡ್ಕೊಂಡಿದ್ದಾರಂತೆ ಮತ್ತು ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಹೇಗೆ ಬದಲಾವಣೆ ಕಾಣ್ತಾ ಇದೆ ಅಂತ ಜೈಲು ಸಿಬ್ಬಂದಿಗಳು ಹೇಳ್ತಾ ಇದ್ದಾರೆ. ಮಮತಾ, ಇವತ್ತು ಬೇಲರ್ಜಿ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆಯಾರೋಪಿ ದರ್ಶನ್ ಫ್ರಿಜನ್ ಕಾಲ್ ಸಿಸ್ಟಮ್ ಮೂಲಕ ತಮ್ಮ ವಕೀಲರಿಗೆ ಕರೆ ಮಾಡೋದ್ರ ಮೂಲಕ 5 ನಿಮಿಷಗಳ ಕಾಲ ಮಾತನಾಡಿ ಜಾಮೀನು ಅರ್ಜಿ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಗೆಲ್ಲ ನಡೀತಾ ಇದೆ ಮತ್ತು ಅದರಲ್ಲಿ ಯಾವ್ಯಾವ ಪ್ರಮುಖ ಅಂಶಗಳಿದೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಮಾಹಿತಿಗಳನ್ನ ಪಡೆದುಕೊಂಡಿದ್ದಾರೆ. ಮತ್ತೊಂದು ಕಡೆಗೆ ವಕೀಲರು ಸಹಿತ ದರ್ಶನ್ ಅವ್ರ ಕಡೆಯಿಂದ ಒಂದಿಷ್ಟು ಕ್ಲಾರಿಫಿಕೇಶನ್ ಗಳನ್ನ ತೆಗೆದುಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಅಂದ್ರೆ ಕಳೆದ ವಾರವಷ್ಟೇ ದರ್ಶನ್ ಪರ ವಕೀಲರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಿದ್ರು. ಆ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ನ ಸಮೇತವಾಗಿ ಬಂದಿದ್ರು. ಆಗ ಚಾರ್ಜ್ ಶೀಟ್ ನಲ್ಲಿರುವಂತಹ ಒಂದಿಷ್ಟು ಸಾಕ್ಷಿಗಳ ಕುರಿತಾಗಿ ಸಹಿತ ಮಾಹಿತಿಯನ್ನು ಪಡೆದುಕೊಂಡಿದ್ರು. ಅದ್ರ ಜೊತೆಗೆ ದರ್ಶನ್ ಅವರಿಂದಲೂ ಸಹಿತ ಜಾಮೀನು ಅರ್ಜಿಗೆ ಸಹಿಯನ್ನು ಮಾಡಿಸಿಕೊಂಡು ಹೋಗಿದ್ರು. ಹೀಗಾಗಿ ಇವತ್ತು ಜಾಮೀನಿಗೆ ಅರ್ಜಿಯನ್ನು ಕೂಡ ಸಲ್ಲಿಕೆ ಮಾಡಿದ್ರೆ ಇದ್ರ ಭಾಗವಾಗಿನೇ ದರ್ಶನ್ ಅವರು ಕೂಡ ಪ್ರಿಸನ್ ಕಾಲ್ ಸಿಸ್ಟಮ್ ಮೂಲಕ ತಮ್ಮ ವಕೀಲರ ಜೊತೆಗೆ ಮಾತನಾಡಿದ್ರೆ. ಆದ್ರೆ ಇದೀಗ ಒಂದ್ ವೇಳೆ ಜಾಮೀನು ಅರ್ಜಿ ಸಲ್ಲಿಕೆ ಆಗಿರೋದ್ರಿಂದ ವಿಚಾರಣೆ ಮೇಲೆ ಇದೀಗ ದರ್ಶನ್ ಅವರ ಚಿತ್ತ ನೆಟ್ಟಿರುವಂತದ್ದು. ಇದೇ ಕಾರಣಕ್ಕೋಸ್ಕರ ಸಾಕಷ್ಟು ಚಡ್ಪಡಿಸ್ತಾ ಇದ್ರೆ ಸದ್ಯಕ್ಕೆ ಜೈಲಿನ ಅಂದ್ರೆ ಸೆಲ್ನ ಒಳಗಡೆ ಏಕಾಂಗಿಯಾಗಿ ಇತ್ತಿಂದ ಸುತ್ತಾಡ್ತಾ ಇದ್ರೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ. ಒಟ್ಟಾರೆಯಾಗಿ ದರ್ಶನ್ ಅವರು ಇವತ್ತು ಜಾಮೀನು ಅರ್ಜಿ ಸಲ್ಲಿಕೆಯ ನಂತರದಲ್ಲಿ ಸಾಕಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ. ಮಮತಾ, ಧನ್ಯವಾದ ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.